ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಉಪ್ಪೆ ಚಾನಲ್. ನಿಮ್ಮ ಅನಿಲ್ ಕುಮಾರ್ ಶಿಂದೆ. ಚುಟುಗುಪ್ಪ ತಾಲೂಕಿನಲ್ಲಿ ಭಾರತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಅದ್ದೂರಿಯಿಂದ ಸ್ವಾಗತ. ಚುಟುಗುಪ್ಪ ಪಟ್ಟಣದಲ್ಲಿ ತಾಲೂಕಾ ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಪುರಸಭೆ ಚುಟುಗುಪ್ಪ ವತಿಯಿಂದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಇಟಗ ಬೈಪಾಸ್ ರಸ್ತೆ ಬಳಿ ಅದ್ದೂರಿಯಾಗಿ ಸ್ವಾಗತ ಕೋರಿಕೊಳ್ಳಲಾಯಿತು. ಬಳಿಕ ಜಾಥಾಕ್ಕೆ ಅಂಬೇಡ್ಕರ್ ವೃತ್ತದವರೆಗೆ ಭವ್ಯವಾದ ಮೆರವಣಿಗೆ ಮೂಲಕ ಬರಮಾಡಿಕೊಂಡು ಅಂಬೇಡ್ಕರ್ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿದ ನಂತರ ಅಂಬೇಡ್ಕರ್ ವೃತ್ತದಿಂದ ಬಸವರಾಜ ವೃತ್ತ, ಶಿವಾಜಿ ವೃತ್ತ ಮೂಲಕ ಗಾಂಧಿ ವೃತ್ತಕ್ಕೆ ತಲುಪಿ ವೇದಿಕೆ ಕಾರ್ಯಕ್ರಮ ಜರುಗಿತು. ವೇದಿಕೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿರುವ ಡಾಕ್ಟರ್ ಚಿತ್ರಶೇಖರ್ ಚೆರಳಿ ಅವರು, ಭಾರತ ಸಂವಿಧಾನವು ಪ್ರಜಾಪ್ರಭುತ್ವದ ದೇಶಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನ, ರಾಜ್ಯ ನಿರ್ದೇಶನ ತತ್ವಗಳು, ಮೂಲಭೂತ ಹಕ್ಕುಗಳು ಜೊತೆಗೆ ಭಾರತ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳುವ ಸಲುವಾಗಿ ಪ್ರಜಾಪ್ರಭುತ್ವದಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥ ಭಾರತ ಸಂವಿಧಾನ ಎಂದು ನುಡಿದರು. ಭಾರತದ ಏಕತೆ, ಘನತೆ, ಗೌರವವನ್ನು ಕಾಪಾಡುವಲ್ಲಿ ಭಾರತ ಸಂವಿಧಾನದ ಪಾತ್ರ ಅತ್ಯಂತ ಪ್ರಮುಖವಾಗಿದೆ. ಭಾರತ ಸಂವಿಧಾನ ಹಾಕಿಕೊಟ್ಟಿರ್ತಕ್ಕಂಥ ಕಾನೂನಿನ ಚೌಕಟ್ಟಿನಲ್ಲಿ ಭಾರತ ಪ್ರತಿಯೊಬ್ಬ ಪ್ರಜೆಯು ಬಾಳು ಬದುಕಬೇಕು ಅಂತಕ್ಕಂಥ ವಿಷಯವನ್ನು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಚುಟುಗುಪ್ಪ ತಾಲೂಕಾ ತಹಸೀಲ್ದಾರರಾಗಿರುವ ರವೀಂದ್ರಧಾಮ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಲಿಂಗರಾಜ್ ಅರಸರು, ಪುರಸಭೆ ಮುಖ್ಯ ಅಧಿಕಾರಿಗಳು ಹುಸಾಮುದ್ದೀನ್ ಬಾಬಾ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮೊಹಮ್ಮದ್ ಅಕ್ರಮ್ ಪಾಷಾ, ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಗುಡಾಳ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವಿಠ್ಠಲ್ ಸೇಡಂಕರ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳು ಶಿವಪ್ರಕಾಶ್ ಹಿರೇಮಠ್, PSI ಪಾಶುಮಯ್ಯ ಸೇರಿದಂತೆ ವಿವಿಧ ಶಾಲಾ ಕಾಲೇಜುಗಳ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ವಿವಿಧ ಇಲಾಖೆ ಅಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ವಿವಿಧ ಶಾಲೆಯ ಮುಖ್ಯ ಗುರುಗಳು, ಸಹ ಶಿಕ್ಷಕರು, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ನಿಟ್ಟಿನಲ್ಲಿ ಪ್ರತಿಯೊಂದು ರಾಷ್ಟ್ರಕ್ಕೆ ಒಂದು ಸಂವಿಧಾನದ ಅವಶ್ಯಕತೆ ಇರುತ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿದ್ದಂತಹ ಸಂದರ್ಭದಲ್ಲಿ ನಮಗೆ ಮುಖ್ಯವಾಗಿ ಎರಡು ಸವಾಲುಗಳಿದ್ದು, ಒಂದು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನ ಪಡಿಬೇಕು ಅನ್ನುವಂಥದ್ದು, ಇನ್ನೊಂದು ನಮ್ಮ ರಾಷ್ಟ್ರಕ್ಕೆ ನಮ್ಮದೇ ಆಗಿರ್ತಕ್ಕಂಥ ಸಂವಿಧಾನ ಇರಬೇಕು ಅನ್ನುವಂಥ ಒಂದು ಹೋರಾಟ ಒಂದು ಕಡೆ ನಡೀತಾ ಇತ್ತು. ಈ ನಿಟ್ಟಿನಲ್ಲಿ ಅನೇಕ ಹೋರಾಟಗಳ ಫಲವಾಗಿ ನಮಗಿನ್ನೂ ಸ್ವಾತಂತ್ರ್ಯ ಬರೋದಕ್ಕಿಂತ ಪೂರ್ವದಲ್ಲೇ, ಅಂದ್ರೆ 1946ರಲ್ಲಿ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಬ್ರಿಟಿಷ್ ಸರ್ಕಾರ ನಮಗೆ ಒಪ್ಪಿಗೆಯನ್ನು ನೀಡುತ್ತದೆ. ಆ ಒಪ್ಪಿಗೆಯ ಭಾಗವಾಗಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಇಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ 22 ಸಮಿತಿಗಳನ್ನ ನಿರ್ಮಾಣ ಮಾಡಲಾಗ್ತದೆ. ಆ 22 ಸಮಿತಿಗಳಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ, ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ, ಜವಾಬ್ದಾರಿಯುತವಾಗಿರ್ತಕ್ಕಂಥ ಒಂದು ಸಮಿತಿ ಯಾವುದು ಅಂತ ಹೇಳಿದ್ರೆ ಅದು ಡ್ರಾಫ್ಟಿಂಗ್ ಕಮಿಟಿ ಅಥವಾ ಕರಡು ಸಮಿತಿ. ಈ ಕರಡು ಸಮಿತಿ ಅಧ್ಯಕ್ಷರನ್ನಾಗಿ ಯಾರನ್ನ ನೇಮಕ ಮಾಡಬೇಕು ಅನ್ನುವಂತಹ ಒಂದು ಚರ್ಚೆ ಬಂದಾಗ ಅಲ್ಲಿ ಮೊಟ್ಟ ಮೊದಲಿಗೆ ಹೆಸರು ಗುರುತಿಸಿದ್ದು ಯಾರು ಅಂತಂದ್ರೆ ವಿದ್ವಾಂಸರಾಗಿರ್ತಕ್ಕಂಥ, ಬಹುಭಾಷೆ ಬಲ್ಲವರಾಗಿರ್ತಕ್ಕಂಥ, 9 ಪದವಿಗಳನ್ನು ಪಡೆದಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು. ಸೊ ಈ ನಿಟ್ಟಿನಲ್ಲಿ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಅವರನ್ನ ನೇಮಕ ಮಾಡಿದ ಮೇಲೆ ಬಹಳ ಗುರುತರವಾದಂತಹ ಜವಾಬ್ದಾರಿಯನ್ನು ವಹಿಸಿಕೊಂಡು ಸಂವಿಧಾನ ರಚನೆ ಮಾಡಲಿಕ್ಕೆ 1946 ಡಿಸೆಂಬರ್ 9ರಿಂದ ಪ್ರಾರಂಭವಾಗಿ 1949 ನವೆಂಬರ್ 26ರವರೆಗೆ ಇಡೀ ತಾನೆಯ ವಿದ್ಯಾರ್ಥಿಗಳು 2 ವರ್ಷ 11 ತಿಂಗಳು 18 ದಿನಗಳವರೆಗೆ ನಿರಂತರವಾಗಿ ಸತತವಾಗಿ ಪ್ರಯತ್ನ ಮಾಡಿ ಈ ಒಂದು ಕರಡು ಸಮಿತಿಯಲ್ಲಿ 7 ಜನ ಸದಸ್ಯರನ್ನ ಕೊಟ್ಟಿದ್ದರು. ನಿಮ್ಗೆ ಗೊತ್ತಿರಬೇಕು, ಮೋಸ್ಟ್ಲಿ ಆ 7 ಜನರು ಕೊನೆತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಹಕಾರ ಮಾಡಲಿಲ್ಲ. ಕೆಲವರು ರಾಜೀನಾಮೆಯನ್ನು ಕೊಡ್ತಾರೆ, ಕೆಲವರು ಅನಾರೋಗ್ಯದ ನಿಮಿತ್ತವಾಗಿ ತ್ಯಾಗ ಮಾಡ್ತಾರೆ, ಕೆಲವರು ಸ್ವತಃ ರಾಜೀನಾಮೆಯನ್ನು ಕೊಡೋದ್ರ ಮುಖಾಂತರವಾಗಿ, ಕೆಲವರು ವಿದೇಶಕ್ಕೆ ಪ್ರಯಾಣ ಮಾಡುವುದರ ಮುಖಾಂತರವಾಗಿ ಇಡೀ ಜವಾಬ್ದಾರಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿದ್ರು. ಇಡೀ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರು ಎದೆಗುಂದದೆ ಧೃತಿಗೆಡದೆ ನಾ ಇರುವಂತ ಕೆಲಸವನ್ನ ಬಿಡಬಾರದು ಅಂತ ತಿಳ್ಕೊಂಡು ಮನೆ ಕಡೆಗೆ ಅವರು ಗಮನ ಕೊಡಲಾದೇನೆ ಇಡೀ ಸಮಾಜದ ಕಡೆ, ಇಡೀ ದೇಶದ ಕಡೆಗೆ ಗಮನವನ್ನು ವಹಿಸಿ ನಮ್ಮ ಸಂವಿಧಾನ ರಚನೆ ಮಾಡಲಿಕ್ಕೆ ಬಾಬಾ ಸಾಹೇಬರು ಮುಂಚೂಣಿಯನ್ನು ವಹಿಸಿ ನಮ್ಮ ಅತಿ ಪವಿತ್ರವಾದಂತಹ ಸಂವಿಧಾನವನ್ನ ನಮಗೆ ತಂದುಕೊಟ್ಟಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ಆತ್ಮೀಯರೇ, ನಮ್ಮ ಸಂವಿಧಾನ ಇಡೀ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾದಂತಹ ಸಂವಿಧಾನ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ,
ಸಂವಿಧಾನದ ಒಳ್ಳೆಯ ಅಂಶಗಳನ್ನ ನೋಡ್ಬೇಕಾಯ್ತಂದ್ರೆ ಜಗತ್ತಿನಲ್ಲಿ ನಮ್ಮ ರಾಷ್ಟ್ರದ ಸಂವಿಧಾನವನ್ನ ನೋಡ್ಬೇಕು. ಭಾರತೀಯ ಸಂವಿಧಾನ ಇಡೀ ಜಗತ್ತಿನಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ಸಂವಿಧಾನ. ಇಡೀ ರಾಷ್ಟ್ರದಲ್ಲಿ ಒಳ್ಳೊಳ್ಳೆ ಅಂಶಗಳೇನೇನಿವೆ, ಒಳ್ಳೊಳ್ಳೆ ಲಕ್ಷಣಗಳೇನಿವೆ, ಆ ಎಲ್ಲ ಲಕ್ಷಣಗಳು ಅಂಶಗಳು ನಮ್ಮ ರಾಷ್ಟ್ರದ ಸಂವಿಧಾನದಲ್ಲಿವೆ. ಸೊ ಈ ನಿಟ್ಟಿನಲ್ಲಿ ಇಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮಾತು ಹೇಳ್ತಾರೆ. 1949 ನವೆಂಬರ್ 20